ದುಷ್ಟಶಕ್ತಿ ದುಷ್ಟತನವ ಅಳಿಸಲು ಬೇಕು ದರ್ಬೆ, ಜೀವ ಉಳಿಸಲು ಬೇಕು ದರ್ಬೆ. ದೇವರ ಅನುಗ್ರಹ ಬೇಕು ಅಂತ ಹೇಳಿ ಆದರೆ ದರ್ಬೆ ಮುಖಾಂತರದಲ್ಲಿ ನಾವು ಹೋದಾಗ ಆತನ ಅನುಗ್ರಹ ಬೇಗನೆ ಫಲವನ್ನು ಕೊಡ್ತಕ್ಕಂಥದಕ್ಕೆ ಬೇಕು ದರ್ಬೆ. ರೋಗ ರುಜಿನವ ದೂರ ಮಾಡಲು ಬೇಕು ದರ್ಬೆ. ಅದ್ಭುತವಾದಂತಹ ಶಕ್ತಿಯನ್ನ ಹೊಂದಿರತಕ್ಕಂತಹ ದರ್ಬೆ. ಈ ಒಂದು ದರ್ಬೆಯಿಂದ ಜೀವನ ರಕ್ಷಣೆ, ದುಷ್ಟ ದಮನ ಇತ್ಯಾದಿಗಳನ್ನು ಬಹು ಬೇಗನೆ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಮತ್ತು ಮಂತ್ರದ ಮೂಲಕವಾಗಿ ಬೇಗನೆ ದೇವರು ರಕ್ಷಣೆಗೆ ಬರ್ತಕ್ಕಂಥದ್ದು. ಅಂತಹ ಒಂದು ಅದ್ಭುತವಾದಂತಹ ಶಕ್ತಿಯ ಅನಾವರಣವೇ ಈ ಒಂದು ದರ್ಬಾ ಚಿಕಿತ್ಸೆ ಹೇಳ್ತಕ್ಕಂತಹದ್ದು. ಈ ಚಿಕಿತ್ಸೆ ಮೂಲಕವಾಗಿ ನಾನಾ ರೀತಿಯಾದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಬಂದಿರತಕ್ಕಂಥದ್ದು ಮತ್ತು ಪಡೆದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಭಾಗ್ಯವಂತರು ಕೂಡ ಆಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಜೀವನದಿ ಬೇಕು ಈ ಒಂದು ಅದ್ಭುತವಾದಂತಹ ಶಕ್ತಿ. ಇಂತಹ ಒಂದು ಅದ್ಭುತವಾದಂತಹ ಶಕ್ತಿಗೆ ಒಲಿದ ಪರಮಾತ್ಮ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಗುರುವನ್ನ ಸಾಕ್ಷಾತ್ ಶಿವನ ರೂಪ ಅಂತ ಹೇಳುವುದಾಗಿ ಭಾವಿಸ್ತಾರೆ. ಅಂತಹ ಒಂದು ಶಕ್ತಿಯನ್ನ ಹೊಂದಿರತಕ್ಕಂಥವನು, ಜೊತೆಯಲ್ಲಿ ಅನಾಥ ರಕ್ಷಕನು ಕೂಡ ಆಗಿರ್ತಾನೆ. ಯಾರ ಕಣ್ಣಿಗೂ ಕೂಡ ಆತ ವಿಶೇಷವಾಗಿ ಗೋಚರಿಸಲ್ಪಡದೆ ಇದ್ರೂ ಕೂಡ ಆತನನ್ನು ನಂಬಿ ಬಂದಿರತಕ್ಕಂಥವರನ್ನ ರಕ್ಷಿಸುವಲ್ಲಿ ಸದಾ ಸಿದ್ಧಹಸ್ತನಾಗಿ ಇರ್ತಕ್ಕಂಥವನು. ಜೊತೆಯಲ್ಲಿ ಆತನ ಅನುಗ್ರಹವನ್ನು ಪಡೆದಿರತಕ್ಕಂತಹ ವ್ಯಕ್ತಿಗಳು ತುಂಬಾ ಧನ್ಯಶಾಲಿಗಳು. ಜೊತೆಯಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಅಥವಾ ಪರಮಾತ್ಮನ ಶಕ್ತಿಯನ್ನು ತಿಳಿಸದೇ ಇರತಕ್ಕಂತಹ ವ್ಯಕ್ತಿಗಳನ್ನು ಕಡು ಕಷ್ಟಕ್ಕೂ ಕೂಡ ಸಿಲುಕಿಸ್ತಕ್ಕಂಥವನು ಕೂಡ ಪರಮಾತ್ಮನು. ಅವನು ಶನಿಯೂ ಹೌದು, ಶಿವನೂ ಹೌದು, ಅಘೋರ ರುದ್ರನೂ ಹೌದು, ತಾಂಡವ ನೃತ್ಯನೂ ಹೌದು, ವಿಶ್ವಾಂಬರ ರೂಪಿಯೂ ಕೂಡ ಹೌದು. ಮೃತ್ಯುವನ್ನು ದೂಡಬಲ್ಲ, ಮೃತ್ಯುವಿನ ಕಂಟಕದಿಂದ ಹೊರಗಡೆ ತಗೊಂಬಂದು ಆಯುಷ್ಯವನ್ನು ವೃದ್ಧಿಸತಕ್ಕಂತಹ ಸಾಕ್ಷಾತ್ ವಿಶ್ವಾಂಬರ